ಬೆಂಗಳೂರಿನ ಜನರೇ ದಯವಿಟ್ಟು ಇದನ್ನ ಗಮನವಿಟ್ಟು ಕೇಳಿ. ಇದು ನಿಮಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್. ಇದು ಈ ಸುದ್ದಿಯನ್ನ ಗಮನಿಸಿ. ಇದೇ ತಿಂಗಳ ಮಧ್ಯದಲ್ಲಿ ಸಂಭವಿಸಲಿದೆ ಮಹತ್ವದ ಘಟನಾವಳಿಗಳು. ಮೇ 15ನೇ ತಾರೀಕು ಕೊನೆ, ಆ ನಂತರ ಮಹತ್ವದ ಬದಲಾವಣೆಗಳಾಗುತ್ತೆ. ರಾಜಧಾನಿ ಬೆಂಗಳೂರಿನ ಚಿತ್ರಣದಲ್ಲೇ ಆಗಲಿದೆ ಭಾರೀ ಬದಲಾವಣೆ. ಈ ಕ್ಷಣದ ಅತ್ಯಂತ ಪ್ರಮುಖ ಸುದ್ದಿ ಇದು. ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬರು ಗಮನಿಸಬೇಕಾದಂತಹ ಸುದ್ದಿ. ಬೆಂಗಳೂರಿನಲ್ಲಿ ಸಂಭವಿಸಲಿದೆ ಮಹತ್ವದ ಬದಲಾವಣೆಗಳು. ಮೇ 15ನೇ ತಾರೀಕೆ ಕೊನೆ, ಆ ನಂತರ ಮಹತ್ವದ ಬದಲಾವಣೆಯಾಗುತ್ತೆ. ರಾಜಧಾನಿ ಬೆಂಗಳೂರಿನ ಚಿತ್ರಣದಲ್ಲೇ ಆಗಲಿದೆ ಭಾರೀ ಬದಲಾವಣೆ. ಹಾಗಾದ್ರೆ ಬದಲಾಗೋದೇನು? ಬದಲಾವಣೆಯಿಂದ ಏನೇನಾಗುತ್ತೆ? ಸಾಧಕ ಬಾಧಕ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಅನಾವರಣಗೊಳಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಜೀವಿಸ್ತಾ ಇರುವಂತಹ, ಇದು ನಿಮಗೆ ಸಂಬಂಧಪಟ್ಟಂತಹ ಮೋಸ್ಟ್ ಮುಖ್ಯವಾದ ಸುದ್ದಿ. ಇದೇ ತಿಂಗಳ ಮಧ್ಯದಲ್ಲಿ ಸಂಭವಿಸಲಿದೆ ಮಹತ್ವದ ಬದಲಾವಣೆ. ಹಾಗಾದ್ರೆ ಆ ಬದಲಾವಣೆಗಳೇನು? ಆ ಬದಲಾವಣೆಯಿಂದ ನಿಮಗಾಗುವ ಲಾಭ ಮತ್ತು ನಷ್ಟ ತಿಳ್ಕಬೇಕಲ್ಲ. ತಿಳಿದುಕೊಂಡರೆ ಮುಂಬರುವ ಬದಲಾವಣೆಯಲ್ಲಿ ನಿಮಗಾಗುವ ಲಾಭವನ್ನ ಪಡೆದುಕೊಳ್ಳಬಹುದು ಅಥವಾ ನಷ್ಟವನ್ನು ಪಡೆದುಕೊಳ್ಳಬಹುದು. ಹಾಗಾದ್ರೆ ಅದೇನದು? ಗಮನವಿಟ್ಟು ಈ ಸುದ್ದಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಈ ಸುದ್ದಿಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗಬೇಕಾಗಿದೆ. ಹಾಗಾಗಿ ಏನೇನು ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗಳಾದರೆ ಬೆಂಗಳೂರಿಗರಿಗೆ ಏನು ನಷ್ಟ? ಇದು ಅತ್ಯಂತ ಪ್ರಮುಖವಾದಂತಹ ಸುದ್ದಿ. ಬೆಂಗಳೂರಿಗೆ ಬಂದು ಅದೆಷ್ಟೋ ವರ್ಷಗಳಾಯಿತು, ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಹಾಗಾಗಿ ಬೆಂಗಳೂರಿನಲ್ಲಾಗುವ ಬದಲಾವಣೆಯ ಬಗ್ಗೆ ನೀವು ತಿಳಿದುಕೊಳ್ಳೋದು ಮಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗಾದರೆ ಬೆಂಗಳೂರಿನ ಚಿತ್ರಣವೇ ಬದಲಾಗುತ್ತಾ? ಹಾಗಾದರೆ ಏನೇನು ಬದಲಾವಣೆಗಳಾಗುತ್ತೆ? ಬದಲಾವಣೆಗಳಾದರೆ ನಿಮಗೇನು ನಷ್ಟ ಆಗುತ್ತೆ? ಮೇ 15ನೇ ತಾರೀಕು ಅದಕ್ಕೊಂದು ಕೊನೆ, ಆನಂತರ ಮಹತ್ವದ ಬದಲಾವಣೆಗಳಾಗುತ್ತೆ. ಇಷ್ಟು ವರ್ಷ ಇದ್ದಂತಹ ಚಿತ್ರಣವೇ ಬೇರೆ, ಇನ್ನು ಮುಂದೆ ಆಗೋದೆಲ್ಲವೂ ಕೂಡ ಬೇರೆ ಬೇರೆ. ಇನ್ನು ಮುಂದೆ ಇರಲಿರುವ ಬೆಂಗಳೂರೇ ಬೇರೆ. ಅದರರ್ಥ ರೂಪ ಬದಲಾಗುತ್ತೆ, ಆಕೃತಿ ಬದಲಾಗುತ್ತೆ ಅಂತಲ್ಲ. ಎಲ್ಲ ಬದಲಾವಣೆ, ಎಲ್ಲದರಲ್ಲೂ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಮೇ 15ರ ನಂತರ ಬೆಂಗಳೂರಿನ ಚಿತ್ರಣ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಬೆಂಗಳೂರು ಭೂಪಟದಲ್ಲಿ ಭಾರೀ ಬದಲಾವಣೆಗಳಾಗುತ್ತೆ. ಬದಲಾಗಲಿದೆ ಪ್ರಾದೇಶಿಕತೆ ಮತ್ತು ಭೌಗೋಳಿಕತೆಯ ವ್ಯಾಪ್ತಿ. ಪ್ರದೇಶವಾರು ಈ ಭಾರಿ ಬದಲಾವಣೆಗಳಿಗೆ ಕಾರಣವೇನು ಗೊತ್ತಾ? ಇದಕ್ಕೊಂದು ಕಾರಣ ಇರುತ್ತೆ. ಭೌಗೋಳಿಕವಾಗಿ ಬದಲಾವಣೆ ಆಗಬೇಕು ಅಂದರೆ ಅದಕ್ಕೆ ಅದರದೇ ಆದಂತಹ ಬಲವಾದ ಕಾರಣಗಳಿರುತ್ತೆ. ಇಷ್ಟು ವರ್ಷ ಇದ್ದಂತಹ ಚಿತ್ರಣ ಬೇರೆ. ಕರ್ನಾಟಕದ ಮ್ಯಾಪಿನಲ್ಲಿ ಬೆಂಗಳೂರು ಹೆಂಗಿದೆ, ಯಾವ ರೂಪದಲ್ಲಿದೆ, ಎಷ್ಟು ವಿಸ್ತಾರವಾಗಿದೆ ಅಂತೆಲ್ಲ ನೋಡಿರ್ತೀರಿ. ನಿಮ್ಮ ನೇತ್ರಗಳಲ್ಲಿ ಬೆಂಗಳೂರಿನ ಭೂಪಟಗಳು ಅಚ್ಚಳಿಯದೆ ಬಾಕಿ ಉಳಿದಿರ್ತವೆ. ಆದರೆ ಆ ಭೂಪಟ ಬದಲಾಗುತ್ತೆ. ಆ ಭೂಪಟ ಬದಲಾಗಲಿದೆ. ಮೇ 15ನೇ ತಾರೀಕು ಅದು ಕೊನೆ. ಅದಾದ ನಂತರ ನೀವು ಬೆಂಗಳೂರಿನನ್ನ ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಪ್ರಾದೇಶಿಕತೆ ಮತ್ತು ಭೌಗೋಳಿಕತೆಯ ವ್ಯಾಪ್ತಿಗಳಿದಾವಲ್ಲ, ಅದರಲ್ಲಿ ಒಂದಷ್ಟು ಏರಿಳಿತಗಳಾಗಬಹುದು. ಈ ಭಾರಿ ಬದಲಾವಣೆಗಳಿಗೆ ಕಾರಣ ಏನು ಅನ್ನೋದೇ ಈ ಘಳಿಗೆಯ ಪ್ರಮುಖ ಸುದ್ದಿ. ಮೇ 14ರ ನಂತರ ಅಸ್ತಿತ್ವ ಕಳೆದುಕೊಳ್ಳಲಿದೆ. ಮೇ 15ರಿಂದ ಬಿಬಿಎಂಪಿಯ ಹೆಸರು ಸ್ವರೂಪದಲ್ಲಿ ರೂಪಾಂತರ ಆಗುತ್ತೆ. ಇತಿಹಾಸದ ಪುಟ ಸೇರಲಿದೆ.
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದೇ ದಿನ ಹೊಸ ಆಡಳಿತಕ್ಕೂ ಕೂಡ ಓಂಕಾರ ಮೊಳಗುತ್ತೆ. ಮೇ 15ರಿಂದಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಹೋಗುತ್ತೆ. ಫ್ರೀಡಂ ಟಿವಿಯಲ್ಲಿ JBA ವ್ಯಾಪ್ತಿ ವಿಸ್ತೀರ್ಣದ ಸಮಗ್ರ ಚಿತ್ರಣ. ಮೇ 14ರ ನಂತರ ಅಸ್ತಿತ್ವ ಕಳೆದುಕೊಳ್ಳಲಿದೆ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಬೆಂಗಳೂರಿನಲ್ಲಿ 198 ಕಾರ್ಪೊರೇಟರ್ಗಳಿದ್ರು, ಅರ್ಥಾತ್ ಒಂದಷ್ಟು ಆಚೆ ಈಚೆ. ಅವರ ಅಧಿಕಾರ ಕಳೆದುಕೊಂಡು ಈಗಾಗಲೇ 5-6 ವರ್ಷಗಳಾಯಿತು. ಅಧಿಕಾರ ರಹಿತರಾಗಿದ್ದಾರೆ. ಬೆಂಗಳೂರಿನಲ್ಲಿ BBMP ಬದಲು JBA ಆಡಳಿತದಲ್ಲಿ ಆಗಲಿದೆ ಭಾರಿ ಬದಲಾವಣೆ. ಹಾಗಾದರೆ ಆ ಬದಲಾವಣೆಗಳೇನು? ಜಾರಿಯಾಗಲಿದೆ ಬೆಂಗಳೂರು ಆಡಳಿತ ಕಾಯ್ದೆ 2024. BBMPಗಿನ ಅಧಿಕಾರ ಇರೋದಿಲ್ಲ. 3 ಪಾಲಿಕೆಗಳಾಗಿ ಬೆಂಗಳೂರು ವಿಂಗಡಣೆ ವಿಸ್ತರಣೆಯಾಗುತ್ತೆ. 3 ಪಾಲಿಕೆಗಳಾಗುತ್ತೆ. ಈಗ ಇದ್ದಿದ್ದು ಒಂದೇ ಪಾಲಿಕೆ. JBAಗೆ ನೇಮಕಗೊಳ್ಳಲಿದ್ದಾರೆ ಆಡಳಿತಾಧಿಕಾರಿಗಳು. ಆಡಳಿತಾಧಿಕಾರಿ ಅಡಿಯಲ್ಲೇ 3 ಪಾಲಿಕೆಗಳ ಆಡಳಿತ ನಡೆಯುತ್ತೆ. 3 ಪಾಲಿಕೆಗಳಿಗೂ ಆಡಳಿತಾಧಿಕಾರಿಯೇ ಬಾಸ್ ಆಗಿರ್ತಾರೆ, ಅವರೇ ಹೈಕಮಾಂಡ್. 3 ಪಾಲಿಕೆಗಳಿಗೆ 3 ಕಮಿಷನರ್ಸ್ಗಳ ನೇಮಕ ಆಗುತ್ತೆ. ಈಗ ತುಷಾರ್ ಗಿರಿನಾಥ್ ಅಂತ ಒಬ್ಬರಿದ್ದಾರೆ ನೋಡಿ, ಹಾಗೆ 3 ಕಮಿಷನರ್ ಆಗ್ತಾರೆ. ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಸರ್ಕಾರವಾಗಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರುತ್ತಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರೇ JBAನ ಉಪಾಧ್ಯಕ್ಷರು. ಸದ್ಯಕ್ಕೆ BBMP ವ್ಯಾಪ್ತಿಯೇ JBA ವ್ಯಾಪ್ತಿ. ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನು ಕರಿತೀವೋ ಅದರ ವ್ಯಾಪ್ತಿಗೆ ಬರುವಂತಹ ಎಲ್ಲ ವಾರ್ಡ್ಗಳು ಇನ್ನು GBAಗೆ ಬರುತ್ತೆ. GBA ಸೇರಲಿವೆ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಜಿಗಣಿ, ಬೊಮ್ಮಸಂದ್ರ, ಸರ್ಜಾಪುರ, ಬಾಗಲೂರು, ರಾಜಾನಕುಂಟೆ, ಹೆಸರುಘಟ್ಟ, ದಾಸನಪುರ, ಮಾಕಳಿ, ತಾವರೆಕೆರೆ, ಕುಂಬಗೋಡು, ಕಗ್ಗಲಿಪುರ, ಹಾರೋಹಳ್ಳಿಯು GBA. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಪಾಲಿಕೆ ಅಸ್ತಿತ್ವಕ್ಕೆ ಬರುತ್ತೆ. ಸದ್ಯಕ್ಕೆ BBMP ವ್ಯಾಪ್ತಿಯೇ GBAನ ವ್ಯಾಪ್ತಿ. 3 ಪಾಲಿಕೆಗಳಾಗಿ BBMP ವ್ಯಾಪ್ತಿ ವಿಸ್ತರಣೆಯಾಗುತ್ತೆ. ಹಾಗಾದರೆ ಒಂದು ಪಾಲಿಕೆಯ ಅಡಿಯಲ್ಲಿ 198 ಕಾರ್ಪೊರೇಟರ್ಗಳಿದ್ರು. ಹಾಗಾದರೆ ಜನಸಂಖ್ಯೆಯ ಆಧಾರದಲ್ಲಿ ವಾರ್ಡ್ಗಳನ್ನು ಹೊಡೆಯಲಾಗುತ್ತಾ ಎನ್ನುವಂಥ ಚರ್ಚೆ. ಉದಾಹರಣೆ ಹೇಳ್ತೀನಿ. ನಮ್ಮ ಹತ್ತಿರದ ಹೆಬ್ಬಾಳ ಕ್ಷೇತ್ರ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರದ ಒಳಗೆ 8 ವಾರ್ಡ್ಗಳಿತ್ತು. ನಾಗೇನಹಳ್ಳಿ, ಹೀಗೆ ಬೇರೆ ಬೇರೆ ವಾರ್ಡ್ಗಳು, ಅದರಂತೆ 8 ವಾರ್ಡ್ಗಳು. ಆ 8 ವಾರ್ಡ್ಗಳನ್ನು ಕೂಡ ಈಗ ತುಂಡು ಮಾಡಿದ್ರೆ ಅಲ್ಲಿ 16 ವಾರ್ಡ್ಗಳಾಗಬೇಕು. ಅದು ಯಾವ ಆಧಾರದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಜನಸಂಖ್ಯೆಯ ಆಧಾರದಲ್ಲಿ. ಅದಕ್ಕೆಲ್ಲ BBMP ಯಾವುದು? ಅದೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಒಂದೇ ಒಂದು ಪಾಲಿಕೆ. ಆದರೆ ಈಗ ಪಾಲಿಕೆ 3 ಆಗುತ್ತೆ. ಪಾಲಿಕೆ 3 ಆದರೆ ಕಮಿಷನರ್ ಒಬ್ಬರೇನ ಅಲ್ಲ, 3 ಕಮಿಷನರ್ಗಳಿರ್ತಾರೆ. ಈ ಪಾಲಿಕೆ ಯಾರ ಅಧೀನದಲ್ಲಿರುತ್ತೆ? GBAನ ಅಧೀನದಲ್ಲಿರುತ್ತೆ. ಈ GBA ಹೈಕಮಾಂಡ್ ಆಗಿರುತ್ತೆ. ಈ GBAಗೂ ಕೂಡ ಆಡಳಿತಾಧಿಕಾರಿ ಅಥವಾ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಆ ನೇಮಕಕ್ಕೆ ಅಥವಾ ಆಡಳಿತಾಧಿಕಾರಿಗೆ ಅಧ್ಯಕ್ಷರು ಯಾರು? ನಮ್ಮ ಸಿದ್ದರಾಮಯ್ಯ. ನಮ್ಮ ಸಿದ್ದರಾಮಯ್ಯ ಅಂದರೆ ಜನರ ಸಿದ್ದರಾಮಯ್ಯ. ಸೊ ಈ ಬದಲಾವಣೆಗಳು ಆದರೆ ಜನರಿಗೇನು ಲಾಭ? ಕಳೆದ ಅಸೆಂಬ್ಲಿಲಿ ವಿರೋಧ ಪಕ್ಷದ ನಾಯಕ R ಅಶೋಕ್ ಕಿಡಿಕಾರಿದ್ರು. ಬೆಂಗಳೂರನ್ನು ತುಂಡು ಮಾಡಲಾಗುತ್ತೆ. DK ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬೆಂಗಳೂರನ್ನು ಇಂಚಿಂಚಾಗಿ ತಿನ್ನೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಇಂಚಿಂಚಾಗಿ ಬೆಂಗಳೂರನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ಮಾಫಿಯಾದ ಅಡ್ಡೆ ಆಗಿದೆ ಕರ್ನಾಟಕ, ಅದರ ಭಾಗವಾಗಿದೆ ಬೆಂಗಳೂರನ್ನು ತುಂಡು ಮಾಡುವಂತಹದ್ದು ಅಂತ. ಅವರ ವ್ಯಾಖ್ಯಾನದಲ್ಲಿ ಏನೇನು ಅರ್ಥಗಳಿದಾವೆ? ಹಾಗಾದರೆ ಮೇ 15ನೇ ತಾರೀಕಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬರುತ್ತಾ? ನೋಡಿ, ದಾಸರಹಳ್ಳಿ, RR ನಗರ, ಬೆಂಗಳೂರು ಉತ್ತರ ನಗರ ಪಾಲಿಕೆ ಬಗ್ಗೆ ಹೇಳ್ತಾ ಇರೋದು. ಯಶವಂತಪುರ ಮಹಾಲಕ್ಷ್ಮಿ ಲೇಔಟು, ಹೆಬ್ಬಾಳ, ಯಶವಂತಪುರ, ಯಲಹಂಕ. ಬೆಂಗಳೂರು ಭೂಪಟವೇ ಚೇಂಜ್, ಅದರ ಭಾಗವಾಗಿ ಒಂದಷ್ಟು ನಿಮಗೆ ಅದರ ನಿಖರತೆಯನ್ನು ತೋರಿಸ್ತಾ ಇದ್ದೀವಿ. ಹಿಂಗಾಗಬಹುದು, ಸಂಭಾವ್ಯಕ್ಕಿಂತಲೂ ಹಿಂಗೆ ಆಗುತ್ತೆ ಅಂತಾನೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ, ಅದರಲ್ಲಿ ದಾಸರಹಳ್ಳಿ, RR ನಗರ, ಯಶವಂತಪುರ ಮಹಾಲಕ್ಷ್ಮಿ ಲೇಔಟು, ಹೆಬ್ಬಾಳ, ಯಶವಂತಪುರ,
ಯಲಹಂಕ. ನಾವು ನಿಮಗೆ ಗ್ರಾಫಿಕ್ಸ್ ಪಾಯಿಂಟ್ಗಳ ಮುಖಾಂತರವಾಗಿ ಅರ್ಥೈಸುವಂತಹ ಪ್ರಯತ್ನ ಇದು. ಬೆಂಗಳೂರು ಭೂಪಟವೇ ಚೇಂಜ್ ಆದರೆ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಸ್ಥಿತಿ ಇದು. ದಾಸರಹಳ್ಳಿ RR ನಗರ ಅರ್ಥಾತ್ ರಾಜರಾಜೇಶ್ವರಿ ನಗರ, ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್, ಹೆಬ್ಬಾಳ ಯಶವಂತಪುರ, ಯಲಹಂಕ. ಈಗಾಗಲೇ ಬೆಂಗಳೂರು ಒಂದು ಪಾಲಿಕೆ ಇದೆ. ಇನ್ನು KR ಪುರ, ಮಹದೇವಪುರ, CV ರಾಮನ್ ನಗರ, ರಾಜಾಜಿನಗರ, ಶಿವಾಜಿನಗರ ಇದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. 3 ಪಾಲಿಕೆಗಳಾದರೆ ಆ ಪಾಲಿಕೆಯ ವ್ಯಾಪ್ತಿಗೆ ಬರುವಂತಹ ಕ್ಷೇತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. KR ಪುರ, ಮಹದೇವಪುರ, CV ರಾಮನ್ ನಗರ, ರಾಜಾಜಿನಗರ, ಶಿವಾಜಿನಗರ, ಗಾಂಧಿನಗರ, ಮಹದೇವಪುರ ಇವೆಲ್ಲವೂ ಕೂಡ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಅಧೀನಕ್ಕೆ ಬರುತ್ತೆ. ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಒಂದೇ ಇತ್ತು ಬೆಂಗಳೂರಿಗೆ. ಅದರ ಅಡಿಯಲ್ಲಿ 198 ಅದಕ್ಕಿಂತಲೂ ಒಂದೆರಡು ಹೆಚ್ಚು ಕಾರ್ಪೊರೇಟರ್ಗಳಿದ್ವು. ಆ ಕಾರ್ಪೊರೇಟರ್ ಅಧಿಕಾರವನ್ನು ಕಳೆದ ಕಾರಣ ಸ್ಥಳೀಯ ಎಲೆಕ್ಷನ್ ಆಗಿಲ್ಲ, BBMP ಚುನಾವಣೆ ನಡೆದೇ ಇಲ್ಲಿ 4-5 ವರ್ಷಗಳಾಯಿತು. ಸೊ ಹಾಗಾಗಿ ಈಗ ಅಧಿಕಾರ ರಹಿತರಾಗಿದ್ದಾರೆ. ಸೊ ಒಂದು ವೇಳೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಭಾಗವಾಗಿ ನೀವು ಗಮನಿಸ್ತಾ ಇದ್ದೀರಿ, ಇದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. ಮಲ್ಲೇಶ್ವರಂ, ಸರ್ವಜ್ಞ ನಗರ, ಪುಲಕೇಶಿ ನಗರ, ಗಾಂಧಿನಗರ, ರಾಜಾಜಿನಗರ, ಶಿವಾಜಿನಗರ ಇವೆಲ್ಲವೂ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಅಧೀನಕ್ಕೆ ಬರುತ್ತೆ. ಬೆಂಗಳೂರು 3 ತುಂಡುಗಳಾಗಿ ಅಂದರೆ 3 ನಗರ ಪಾಲಿಕೆಗಳಾದರೆ ಸೊ ಇಲ್ಲಿ 32 ಕ್ಷೇತ್ರಗಳು, ಮೇ ಬಿ 28 ಕ್ಷೇತ್ರ ಏನೋ ಬೆಂಗಳೂರಿನಲ್ಲಿದೆ. ಸೊ ಅದನ್ನು 3 ತುಂಡುಗಳಾಗಿ ಮಾಡಿದ್ರೆ ಒಂದೊಂದು ಪಾಲಿಕೆಗೆ ಯಾವ್ಯಾವ ಕ್ಷೇತ್ರ ಅನ್ನುವಂತಹದನ್ನು ನೀವೀಗ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಭೂಪಟ ಬದಲಾವಣೆಯಾದರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಅಧೀನಕ್ಕೆ ಮಲ್ಲೇಶ್ವರಂ, ಪುಲಕೇಶಿ ನಗರ, ರಾಜಾಜಿನಗರ, ಸರ್ವಜ್ಞ ನಗರ, ಹೀಗೆ ಗಾಂಧಿನಗರ, ಶಿವಾಜಿನಗರ ಹೀಗೆ ಕೆಲವೊಂದು ಸ್ಥಳಗಳು ಅಥವಾ ಆ ಒಂದು ವ್ಯಾಪ್ತಿಗೆ ಇದೆಲ್ಲ ಬರುತ್ತೆ ಎನ್ನುವಂತಹದ್ದು. ಬೆಂಗಳೂರು BBMPಯಲ್ಲಿ ಬದಲಾವಣೆ. ಸೊ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯನ್ನು ಗಮನಿಸ್ತಾ ಇದ್ದೀರಿ. ಬೊಮ್ಮನಹಳ್ಳಿ ಬರುತ್ತೆ, ಪದ್ಮನಾಭನಗರ ಜೊತೆಗೆ ಬಸವನಗುಡಿ, ಬೆಂಗಳೂರು ದಕ್ಷಿಣ, ಶಾಂತಿನಗರ, ಜಯನಗರ ಇವೆಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅದರ ವ್ಯಾಪ್ತಿಗೆ ಬರುವಂತಹದ್ದು. ಇನ್ನು GBAನ ವ್ಯಾಪ್ತಿಯ GBAನ ಅಧಿಕಾರದಲ್ಲಿ ಅಂದರೆ BBMP ಏನಿತ್ತು ಅದು GBA ಆಗಿ ಬದಲಾಗುತ್ತೆ ಅಂತ. ಆಡಳಿತದಲ್ಲಿ ಆಗಲಿದೆ ಭಾರಿ ಬದಲಾವಣೆ, ಜಾರಿ ಆಗಲಿದೆ ಬೆಂಗಳೂರು ಆಡಳಿತ ಕಾಯ್ದೆ 2024. 3 ಪಾಲಿಕೆಗಳಾಗಿ ಬೆಂಗಳೂರನ್ನು ವಿಂಗಡಣೆ ಮಾಡಲಾಗುತ್ತೆ, ಜೊತೆಗೆ ವಿಸ್ತರಣೆಯನ್ನು ಕೂಡ ಮಾಡಲಾಗುತ್ತೆ. ಬೆಂಗಳೂರು ಭೂಪಟವೇ ಚೇಂಜ್ ಆದರೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಅಡಿಯಲ್ಲಿ ಯಾವ್ದು ಬರುತ್ತೆ? BTM ಲೇಔಟು, ವಿಜಯನಗರ, ಬಸವನಗುಡಿ, ಚಾಮರಾಜಪೇಟೆ, ಗೋವಿಂದರಾಜನಗರ, ಜಯನಗರ ಇವೆಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಅಧೀನಕ್ಕೆ ಬರುತ್ತೆ. ಇನ್ನು GBAಗೆ ನೇಮಕಗೊಳ್ಳಲಿದ್ದಾರೆ ಆಡಳಿತಾಧಿಕಾರಿಗಳು ಎನ್ನುವಂತಹದ್ದು. ಆಡಳಿತಾಧಿಕಾರಿ ಅಡಿಯಲ್ಲೇ 3 ಪಾಲಿಕೆಗಳ ಆಡಳಿತಗಳು ನಡೆಯುತ್ತೆ. 3 ಪಾಲಿಕೆಗಳಿಗೂ ಕೂಡ ಆಡಳಿತಾಧಿಕಾರಿಯೇ ಬಾಸ್ಗಳಾಗಿರ್ತಾರೆ. 3 ಪಾಲಿಕೆಗಳಿಗೆ 3 ಕಮಿಷನರ್ಸ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಈ ಹಿಂದೆ ಒಂದು ಬೃಹತ್ ಬೆಂಗಳೂರು ನಗರ ಪಾಲಿಕೆಗೆ ಒಬ್ಬರೇ ಕಮಿಷನರ್ ಇದ್ದರು. ಈಗ 3 ಪಾಲಿಕೆಗಳಾಗಿ ವಿಂಗಡಣೆಯಾದಾಗ ಆ 3 ಪಾಲಿಕೆಗಳು ಕೂಡ ಪ್ರತ್ಯೇಕ ಕಮಿಷನರ್ಸ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಸರ್ಕಾರವಾಗಲಿದೆ GBA. ಸ್ಥಳೀಯ ಸರ್ಕಾರ GBA. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ಪ್ರಾಧಿಕಾರಕ್ಕೆ CM ಅವರೇ ಅಧ್ಯಕ್ಷರಾಗಿರ್ತಾರೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರೇ GBAನ ಉಪಾಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಿರಬೇಕಾದ್ರೆ ಬೆಂಗಳೂರು ತುಂಡಾಗುತ್ತೆ, ಬೆಂಗಳೂರನ್ನು 3 ವಿಭಾಗವಾಗಿ ಪ್ರತ್ಯೇಕಿಸಲ್ಪಡುತ್ತೆ, ಪ್ರತ್ಯೇಕ ಆಗುತ್ತೆ ಎನ್ನುವಂಥ ಒಂದು ಚರ್ಚೆಗೆ ಈಗ ತಿಲಾಂಜಲಿ ಹಾಗೇ ಆಗುತ್ತೆ. ಒಂದು ಪಾಲಿಕೆ ಇದ್ದದ್ದನ್ನು 3 ಪಾಲಿಕೆ ಮಾಡಲಾಗುತ್ತೆ. ಆ 3 ಪಾಲಿಕೆಗೂ ಕೂಡ ಪ್ರತ್ಯೇಕ ಕಮಿಷನರ್ಸ್ ಅವರ ನಿಯೋಜನೆ ಆಗುತ್ತೆ. ಆ ಕಮಿಷನರ್ ಅವರ ವ್ಯಾಪ್ತಿಗೆ ಬರುವಂತಹ ಸಾಕಷ್ಟು ವಾರ್ಡ್ಗಳನ್ನು ಕೂಡ ಅಭಿವೃದ್ಧಿಪಡಿಸೋದಕ್ಕೆ ಇದು ಸರಳ ಸೂತ್ರ ಎನ್ನುವಂತಹ ಇರಾದೆಯಲ್ಲಿ ಬೆಂಗಳೂರು ಪ್ರಾಧಿಕಾರ ಜೊತೆಗೆ ಆಡಳಿತಾರೂಢ ಪಕ್ಷ
ಈ ಒಂದು ತೀರ್ಮಾನ ಕೈಗೊಂಡಿರ್ತಕ್ಕಂತಹದ್ದು. ಈ ತೀರ್ಮಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮಾತ್ರ DCM DK ಶಿವಕುಮಾರ್ ಅವರು. ಸದನದಲ್ಲೇ ಬಹಿರಂಗವಾಗಿ ಹೇಳಿದರು, ಹಿಂಗಾದರೆ ಇದರಲ್ಲಿ ರಾಜ್ಯಕ್ಕಾಗುವಂತಹ ಲಾಭದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿತ್ತು. ಲಾಭದ ಪ್ರಸ್ತಾಪದ ಮಧ್ಯೆಯೂ ಕೂಡ ವಿರೋಧ ಪಕ್ಷ ಇದನ್ನು ಕಟುವಾಗಿ ನಖಶಿಕಾಂತವಾಗಿ ಖಂಡಿಸಿತು. ಇದಾಗೋದು ಬೇಡ, ಒಂದು ಪಾಲಿಕೆ ಇದ್ದಾಗ ಬಸ್ಸಿಗೆ ಚಾಲಕನೊಬ್ಬನಿದ್ದರೆ ಮಾತ್ರ ಅಪಘಾತ ಆಗದಂತೆ ಚಲಾಯಿಸೋದಕ್ಕೆ ಸಾಧ್ಯ. ಒಂದು ಬಸ್ಸಿಗೆ 3-4 ಡ್ರೈವರ್ಗಳಾದರೆ ಒಬ್ಬ ಲೆಫ್ಟಿಗೆ ತಿರುಗಿಸ್ತಾನೆ, ಇನ್ನೊಬ್ಬ ರೈಟಿಗೆ ತಿರುಗಿಸ್ತಾನೆ. ಸೊ ಬಸ್ಸಿನ ನಿಯಂತ್ರಣ ತಪ್ಪುತ್ತೆ ಎನ್ನುವಂಥ ಹಾಸ್ಯಾಸ್ಪದ ಉದಾಹರಣೆಗಳನ್ನು ಕೊಡ್ತಾ ಇದನ್ನು ವ್ಯಾಖ್ಯಾನಿಸಲಾಯಿತು. ಸೊ ಈ ಎಲ್ಲದರ ನಡುವೆ ಈಗ ಬೆಂಗಳೂರು ಭೂಪಟವೇ ಬದಲಾವಣೆಯಾಗುತ್ತೆ ಎನ್ನುವಂತಹ ಚರ್ಚೆ ಬಂದಿರುವಂತಹದ್ದು. ಮುಂದಿನ ದಿನಗಳಲ್ಲಿ GBA ವ್ಯಾಪ್ತಿಗೆ ವಿಸ್ತರಣೆಯಾಗುತ್ತೆ. GBA ಸೇರಲಿವೆ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಜಿಗಣಿ, ಬೊಮ್ಮಸಂದ್ರ, ಸರ್ಜಾಪುರ, ಬಾಗಲೂರು, ಹೀಗೆ ರಾಜಾನ್ಕುಂಟೆ, ಹೆಸರುಘಟ್ಟ, ದಾಸನಪುರ, ಮಾಕಳ್ಳಿ, ತಾವರ್ಕೆರೆ, ಕುಂಬಳಗೋಡು, ಜೊತೆಗೆ ಕಗ್ಗಲಿಪುರ, ಹಾರೋಹಳ್ಳಿಯೂ ಕೂಡ GBA ವ್ಯಾಪ್ತಿಗೆ ಬರುತ್ತೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯನ್ನು ಗಮನಿಸ್ತಾ ಇದ್ದೀರಿ. ಸೊ ಇದರ ಅಡಿಯಲ್ಲಿ, ಇದರ ಅಧೀನಕ್ಕೆ KR ಪುರಂ, CV ರಾಮನ್ ನಗರ, ಹೀಗೆ ಸಾಕಷ್ಟು ನಗರಗಳು. ಜೊತೆಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಮಲ್ಲೇಶ್ವರಂ, ಪುಲಿಕೇಶ್ ನಗರ, ರಾಜಾಜಿನಗರ, ಶಿವಾಜಿನಗರ, ಗಾಂಧಿನಗರ, ಸರ್ವಜ್ಞ ನಗರ. ಸೊ ಹೀಗೆ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ದಕ್ಷಿಣ ಪಾಲಿಕೆಯ ಅಸ್ತಿತ್ವಕ್ಕೆ ಬರಲಿದೆ ಎನ್ನುವಂತಹದ್ದು. ಹಾಗಾದರೆ ಕಾಂಗ್ರೆಸ್ ಕಂಡ ಕನಸು ನನಸಾಗೋದಕ್ಕೆ ಒಂದಷ್ಟು ದಿವಸಗಳು ಮಾತ್ರ ಬಾಕಿ ಇದೆ ಎನ್ನುವಂತಹ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ ಕಂಡಂತಹ ಕನಸಿದು. ಕಾರಣ ಒಂದು ನಗರ ಪಾಲಿಕೆ ಇದ್ದಾಗ ಬೆಂಗಳೂರಂತಹ ದೊಡ್ಡ ನಗರವನ್ನು ವೀಕ್ಷಿಸೋದಕ್ಕೆ ಮತ್ತು ಒಂದೊಂದು ವಾರ್ಡಿನ ಮೂಲಭೂತ ಸೌಕರ್ಯದ ಬಗ್ಗೆ ಗಮನ ಹರಿಸೋದಕ್ಕೆ ಕಷ್ಟ ಆಗುತ್ತೆ. ಈ ಹಿಂದೆ ಹೆಂಗಿತ್ತು, ಒಂದು ವಾರ್ಡಿಗೆ ಒಬ್ಬ ಕಾರ್ಪೊರೇಟರ್ ಇದ್ದರು. ಆ ಕಾರ್ಪೊರೇಟರ್ ಆ ವಾರ್ಡಿನ ಎಲ್ಲ ತರಹದ ಅಭಿವೃದ್ಧಿಗೂ ಕೂಡ ಕಾರಣರಾಗಿರಬೇಕಾಗಿತ್ತು. ಮೇಯರ್ ಮುಖಾಂತರವಾಗಿ ಪಾಲಿಕೆ ಗಮನಕ್ಕೆ ತಂದು ಪಾಲಿಕೆಯಿಂದ ಅನುದಾನವನ್ನು ಪಡಿಬೇಕಾಗಿತ್ತು. ಈಗ ಆ ವಾರ್ಡನ್ನು 2 ವಿಂಗಡಣೆ ಮಾಡಿದ್ರೆ, ಅಂದರೆ ಅದರ ಜನಸಂಖ್ಯೆ ಆಧಾರದಲ್ಲಿ ವಾರ್ಡ್ ವಿಂಗಡಣೆಯಾದರೆ 2 ವಾರ್ಡ್ಗಳಾಗಿ ಮಾರ್ಪಡುತ್ತೆ ಈ ಹಿಂದೆ ಇದ್ದ ಒಂದು ವಾರ್ಡ್. ಸೊ ಆ ವಾರ್ಡ್ಗಳು ಯಾವ ಕ್ಷೇತ್ರಕ್ಕೆ ಬರುತ್ತೆ, ಆ ಕ್ಷೇತ್ರ ಯಾವ ನಗರ ಪಾಲಿಕೆಗೆ ಬರುತ್ತೆ ಎನ್ನುವಂತಹದ್ದು ಪ್ರಶ್ನೆಯಾಗುತ್ತೆ. ಆಯಾಯ ನಗರ ಪಾಲಿಕೆಯ ಕಮಿಷನರ್ಸ್ಗಳು ಆಯಾಯ ನಗರ ಪಾಲಿಕೆಯ ಅಧೀನಕ್ಕೆ ಬರುವಂತಹ ವಾರ್ಡ್ಗಳನ್ನು ಡೆವಲಪ್ ಮಾಡೋ ಕೆಲಸದಲ್ಲಿ ಭಾಗಿಯಾಗ್ತಾರೆ. ಹಾಗಾದಾಗ ಸರಳ ಸೂತ್ರ, ಸರಳ ಮಾರ್ಗ, ಜನಹಿತ ಜೊತೆಗೆ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಈಗ ನೇರವಾಗಿ ಡೆಸ್ಕ್ನಿಂದ ಕೃಷ್ಣ ಲೈವ್ ಆಗಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಹಿಂದೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಬೆಂಗಳೂರು ನಗರ ಪಾಲಿಕೆ ಇತ್ತು. ಈಗ ಜನರಿಗಾಗ್ತಾ ಇರ್ತಕ್ಕಂತಹ ಗೊಂದಲ ಏನಂತ ಹೇಳಿದ್ರೆ, ಈ ಹಿಂದೆ ಇದ್ದಂತಹ ಅದೇ ನಗರ ಪಾಲಿಕೆ GBA ಆಗಿ ಬದಲಾಗ್ತಾ ಇದೆಯೋ ಅಥವಾ ಒಂದು ಬೆಂಗಳೂರನ್ನ 3 ತುಂಡು ಮಾಡಿ ಆ 3 ತುಂಡಿನ ಅಡಿಯಲ್ಲಿ ಬೆಂಗಳೂರು ಇನ್ನು ಮುಂದೆ ಸಾಗುತ್ತೋ? ಸಾಕಷ್ಟು ಗೊಂದಲಗಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಮುಸ್ತಫಾ, ರಾಜ್ಯದ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂದರೆ ಅದು BBMP. ಹೀಗಾಗಿ BBMPನ ಯಾವುದೇ ಕಾರಣಕ್ಕೂ ವಿಭಜನೆ ಮಾಡೋದು ಬೇಡ ಅಂತ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು. ತದನಂತರ ಸರ್ಕಾರವೇ ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಒತ್ತುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಕೂಡ 3 ಭಾಗಗಳಾಗಿ ಬೆಂಗಳೂರನ್ನು ವಿಭಜನೆ ಮಾಡಬೇಕಂತ ಸಂಬಂಧಪಟ್ಟಾಗೆ ಸರ್ಕಾರವೇ ಕೂಡ ನಿರ್ಧಾರವನ್ನು ಕೂಡ ಮಾಡಿದೆ. ಹೀಗಾಗಿ ಇದೇ ತಿಂಗಳು 15ನೇ ತಾರೀಕಿನಿಂದ ಇಡೀ ಬೆಂಗಳೂರಿನ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಬೆಂಗಳೂರು 3 ಭಾಗಗಳಾಗಿ ಓಳಾಗ್ತಾ ಇದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರನ್ನು ಯಾವುದೇ ಕಾರಣಕ್ಕೂ 3 ಭಾಗಗಳಾಗಿ 5 ಭಾಗಗಳಾಗಿ ಮಾಡಲೇಬಾರ್ದಂಥ
ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು. ಆದರೆ ಬೆಂಗಳೂರು ಬೆಳೆದಂತೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಅನಿವಾರ್ಯವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಮಾಡೋದೇ ಒಳಿತು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಕೂಡ ಬಂದಿದೆ. ಇದರ ಬೆನ್ನಲ್ಲೇ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೇ ತಿಂಗಳ 15ನೇ ತಾರೀಕಿನಿಂದ ಚಾಲ್ತಿಯಲ್ಲಿ ಕೂಡ ಬರ್ತಾ ಇದೆ. ಈಗ ಇಡೀ ಬೆಂಗಳೂರಿನ ಚಿತ್ರಣ ಏನಿದೆ ಅದು ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ವಾರ್ಡ್ಗಳ ಮಟ್ಟದಲ್ಲಿ ಕೂಡ ಚೇಂಜ್ ಆಗ್ತಾ ಇದೆ, ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚೇಂಜ್ ಆಗ್ತಾ ಇದೆ. ಜೊತೆಗೆ ಹೊರಗಡೆ ಏನಿದೆ ಔಟ್ಸ್ಕಟ್ಟು ಅದು ಕೂಡ ಬೆಂಗಳೂರು ವ್ಯಾಪ್ತಿಗೆ ಸೇರ್ಪಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಈಗ ಈ ಹಿಂದೆ BBMP ವ್ಯಾಪ್ತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿಗೆ ಒಬ್ಬರು ಮೇಯರನ್ನು ಸರ್ಕಾರ ಆಯ್ಕೆ ಕೂಡ ಮಾಡ್ತಾ ಇತ್ತು. ಆದರೆ ಇದೇ ತಿಂಗಳು 15ನೇ ತಾರೀಕಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪನೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ 3 ಮೇಯರ್ಗಳನ್ನು ಬಹುತೇಕ ಸರ್ಕಾರ ನೇಮಕ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಆಡಳಿತ ಅಧಿಕಾರಿ ಏನಿದೆಯೋ ಅವರು ಸಹ ಇಡೀ ಬೆಂಗಳೂರು 3 ಭಾಗ ಏನಿದೆ ಅವ್ರಿಗೂ ಒಂದು ಆಡಳಿತಾಧಿಕಾರಿ ಕೂಡ ಇರ್ತಾರೆ. ಒಂದೊಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧೀನದಲ್ಲಿ ಬರುವಂಥ ಒಂದೊಂದು ಭಾಗ ಏನಿದೆಯೋ ಅದಕ್ಕೆ ಒಬ್ಬೊಬ್ಬ ಕಮಿಷನರ್ಗಳನ್ನು ಕೂಡ ನೇಮಕ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇಡೀ ಬೆಂಗಳೂರಿನ ಚಿತ್ರಣ ಇದೇ ತಿಂಗಳ 15ನೇ ತಾರೀಕಿನಿಂದ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಕಳೆದ 5 ವರ್ಷಗಳಿಂದ BBMPಗೆ ಚುನಾಯಿತ ಪ್ರತಿನಿಧಿಗಳಿಲ್ಲ. ಈಗ ಕೇವಲ ಆಡಳಿತಾಧಿಕಾರಿ, ಒಬ್ಬ ಕಮಿಷನರ್ಗಳಿಂದ, ಕೆಲವು IAS ಅಧಿಕಾರಿಗಳಿಂದ ಇಡೀ ಬೆಂಗಳೂರನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಹೀಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದ್ರೆ ಬೆಂಗಳೂರಿಗೆ ಸಮಸ್ಯೆಗಳಿಗೆ ನಿಜಕ್ಕೂ ಮುಕ್ತಿ ಸಿಗುತ್ತಾ? BBMP ವ್ಯಾಪ್ತಿಯಲ್ಲಿ ತಾಂಡವಾಡ್ತಾ ಇರುವಂಥ ಭ್ರಷ್ಟಾಚಾರಕ್ಕೆ ನಿಜಕ್ಕೂ ಕಡಿವಾಣ ಸರ್ಕಾರ ಹಾಕುತ್ತಾ? ಈಗ ನೀರಿನ ಸಮಸ್ಯೆ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಕೂಡ ಕಾಡ್ತಾ ಇದೆ. ಕಸದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಗುಂಡಿ ಸಮಸ್ಯೆ ದೊಡ್ಡ ಮಟ್ಟ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡ್ತಾ ಇದೆ. ಈಗ 15ನೇ ತಾರೀಕಿಂದ ಬೆಂಗಳೂರಿನ ಚಿತ್ರಣ ಕೂಡ ಚೇಂಜ್ ಆಗ್ತದೆ. ನಿಜಕ್ಕೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರಿಗೆ ಬೂಸ್ಟರ್ ಡೋಸ್ ಕೊಡುತ್ತಾ, ಬೆಂಗಳೂರಿನ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮುಸ್ತಫಾ, ಕೃಷ್ಣ, ಇಲ್ಲಿ ಪ್ರಮುಖವಾಗಿ BBMP ಚುನಾವಣೆ, ಸ್ಥಳೀಯ ಎಲೆಕ್ಷನ್ಗಳು ಹತ್ತಿರದಲ್ಲೇ ಇದೆ ಎನ್ನುವಂತಹ ರೀತಿಯಲ್ಲೂ ಕೂಡ ಈ ಹಿಂದೆ ಚರ್ಚೆಗಳಾಯಿತು. ಬಹುಶಃ ಈ ಗ್ರೇಟರ್ ಬೆಂಗಳೂರು ಭಾಗವಾಗಿ ಅತ್ಯಂತ ವೇಗವಾಗಿ ಚುನಾವಣೆಗಳು ಆಗಬಹುದಾ ಅಂತ ಅನೌನ್ಸ್ಮೆಂಟ್ ನಡೆಯುತ್ತಾ BBMP ಚುನಾವಣೆ ಯಾವಾಗ ಎನ್ನುವಂತಹದ್ದು? ಮುಸ್ತಫಾ, ಕಳೆದ 5 ವರ್ಷಗಳಿಂದ ಸರ್ಕಾರ BBMPಗೆ ಚುನಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಕೇವಲ ಒಬ್ಬ ಆಡಳಿತಾಧಿಕಾರಿಯಿಂದ ಬೆಂಗಳೂರನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡ್ತು. ಆದರೆ ಇಡೀ ಆಡಳಿತಾಧಿಕಾರಿಯಿಂದ ಬೆಂಗಳೂರಿನ ಸಮಸ್ಯೆಗಳಿಗೆ ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಈಗ ಸದ್ಯದ ಮಟ್ಟಿಗೆ BBMP ವ್ಯಾಪ್ತಿಯಲ್ಲಿ 16 IAS ಅಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. 16 IAS ಅಧಿಕಾರಿಗಳು ಇದ್ದರೂ ಕೂಡ ಬೆಂಗಳೂರಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ನಿವಾರಣೆ ಆಗಿಲ್ಲ. ಕಸದ ಸಮಸ್ಯೆ ಹೇಗಿತ್ತು ಅದೇ ರೀತಿಯಲ್ಲಿದೆ. ಗುಂಡಿ ಸಮಸ್ಯೆ ಯಾವ ರೀತಿ ಇತ್ತು ಅದೇ ರಸ್ತೆಯಲ್ಲಿದೆ. ರಸ್ತೆ ಸಮಸ್ಯೆ ಯಾವ ರೀತಿ ಇತ್ತು ಅದೇ ರೀತಿಯ ಸಮಸ್ಯೆಗಳು ಕೂಡ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕೂಡ ತಾಂಡವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕಳೆದ 5 ವರ್ಷಗಳಿಂದ BBMP ಚುನಾವಣೆ ಮಾಡೋಕ್ಕೆ ಸರ್ಕಾರ ಮೀನಮೇಷ ಮಾಡ್ತಾ ಇದೆ. ಒಂದು ಕಡೆ ಸರ್ಕಾರ ಕೂಡ ಕಳೆದ 4-5 ವರ್ಷಗಳಿಂದ ಕೂಡ ಹೇಳ್ತಾನೆ ಬರ್ತಾ ಇತ್ತು, ಬೆಂಗಳೂರನ್ನು ವಿಭಜನೆ ಮಾಡಬೇಕು, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಮುಕ್ತಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಚುನಾವಣೆಯನ್ನು ನಾನಾ ಕಾರಣಗಳ ನೆಪ ಒಟ್ಟಿ ಮುಂದೂಡ್ತಾ ಬರ್ತಾ ಇತ್ತು. ಆದರೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸರ್ಕಾರ ರಚನೆ ಮಾಡ್ತಾ ಇದೆ. ಇದೇ 15ನೇ ತಾರೀಕಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ BBMP ಬದಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಬಹುಶಃ ಚುನಾವಣೆ ಮಾಡಿಲ್ಲ ಅಂದರೆ ಇನ್ನಷ್ಟು ಸಮಸ್ಯೆಗಳು ಬೆಂಗಳೂರಿನ ವಿವಿಧ ಭಾಗದಲ್ಲಿ ತಾಂಡವಾಡುವಂಥ ಸಾಧ್ಯತೆಗಳು ಇರೋ ಕಾರಣದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ನಿರ್ವಹಣೆ ಮಾಡಬೇಕಂದ್ರೆ ಬಹುಶಃ ಚುನಾಯಿತ ಪ್ರತಿನಿಧಿಗಳು ಇದ್ದರೆ ಮಾತ್ರ ಅದು ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೇವಲ IAS ಅಧಿಕಾರಿಗಳಿಂದ, ಬ್ಯೂರೋಕ್ರಸಿಯಿಂದ ಇಡೀ ಬೆಂಗಳೂರನ್ನು ನಿರ್ವಹಣೆ ಮಾಡೋಕ್ಕೆ ಅಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಹೀಗಾಗಿ ಬಹುಶಃ ಈ ವರ್ಷದ ಅಂತ್ಯದ ಒಳಗೆ BBMP ಚುನಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಹುಶಃ ಈ ಹಿಂದೆ ಆದಂಥ ಕೇವಲ ಒಂದು ಮೇಯರ್ಗೆ ಮಾತ್ರ ಚುನಾವಣೆ ಕೂಡ ಆಗ್ತಾ ಇತ್ತು. ಆದರೆ ಈಗ ಬೆಂಗಳೂರನ್ನ 3 ಭಾಗಗಳಾಗಿ ಒಳಾಗುವಂಥ ಸಾಧ್ಯತೆಗಳ ಕಾರಣದಿಂದಾಗಿ 3 ಮೇಯರ್ಗಳನ್ನ ಬೆಂಗಳೂರಿಗೆ ಆಯ್ಕೆ ಮಾಡುವಂಥ ಬಹುತೇಕ ಎಲ್ಲ ಲಕ್ಷಣಗಳು ಸಹ ಕಾಣ್ತಾ ಇರುವಂಥದ್ದು. ಮುಸ್ತಫಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ಗೆ. ಸೊ ಒಟ್ಟಾರೆ BBMP ಚುನಾವಣೆ ಯಾವಾಗ ಎನ್ನುವಂತಹ ಕುತೂಹಲದ ನಡುವೆ ಈ ಗ್ರೇಟರ್ ಬೆಂಗಳೂರಿನ ಭಾಗವಾಗಿ ಒಂದಷ್ಟು ಬದಲಾವಣೆ ಆಗ್ತಾ ಇರತಕ್ಕಂತಹದ್ದು ಬೆಂಗಳೂರಿಗೆ ನಿಜಕ್ಕೂ ಕೂಡ ಬೆಂಗಳೂರಿಗರಿಗೆ ಇದೊಂಥರದ ಚಿಂತನೆಗೆ ಈಡು ಮಾಡಿಕೊಟ್ಟಿರ್ತಕ್ಕಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.